ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ DBT ಎಂಬ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೆ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಯೂಸ್ಫುಲ್ ಆಗೋದಿದೆ. ಯಾಕಂದರೆ ಇದೊಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇರೋದು ಆ್ಯಪ್ ಇದು. ಅಂದರೆ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ನೀವು ಯಾವ ಥರ ಸ್ಕಾಲರ್ಶಿಪ್ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಅದ್ರ ಸ್ಟೇಟಸ್ ಯಾವ ಥರ ಇದೆ, ಪೆಂಡಿಂಗ್ ಇದೆ ಅಥವಾ ಬಂದಿದೆ ಏನೋ ಇಲ್ಲ, ಅದ್ರದ್ದು ಏನೋ ಡಾಕ್ಯುಮೆಂಟ್ಸ್ ಮಿಸ್ ಆಗಿ ಫೇಲ್ಡ್ ಆಗಿದೆ ಅಂತ ಯಾವ ಥರ ನೋಡ್ಕೋಬೇಕಂದ್ರೆ ನೀವು ಈಗ DBT ಅಂತ ಒಂದು ಆ್ಯಪ್ ಇದೆ. ಆ DBT ಎಂಬ ಆ್ಯಪ್ನ ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಬೇಕಾದ್ರೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡ್ಕೊಂಡ ನಂತರ ನ್ಯೂ ಯೂಸರ್ ಅಂತ ಇರುತ್ತೆ. ನ್ಯೂ ಯೂಸರ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಹಾಕಿ. ಅಲ್ಲಿ ಹಾಕಿದ ನಂತರ ಅಲ್ಲಿ ನಿಮಗೆ OTP, ಆಧಾರ್ ಕಾರ್ಡಿಗೆ ಆ ನಂಬರ್ ಲಿಂಕ್ ಇರುತ್ತಲ್ಲ ಅಲ್ಲಿ ತಕ್ಕ OTP ಬರುತ್ತೆ. ಆ OTPನೇ ವೆರಿಫಿಕೇಷನ್ ಮಾಡ್ಕೊಳ್ಳಿ. OTP ವೆರಿಫಿಕೇಷನ್ ಆದ ನಂತರ ನಿಮಗೆ MPIN ನೀಡೋಕೆ ಹೇಳುತ್ತೆ. MPIN ಸೆಟ್ ಮಾಡ್ಕೊಳ್ಳಿ. MPIN ಸೆಟ್ ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆ ಮತ್ತೆ ರಿಟರ್ನ್ ಲಾಗಿನಲ್ಲಿ ಬಂದು ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಸರು ಸೆಲೆಕ್ಟ್ ಅಂದರೆ ಇದು ಯಾವ ಥರ ಅಂದರೆ, ಈಗ ಒಂದು ಆ್ಯಪಲ್ಲಿ ಈಗ ದುನಿಯಾದ ಒಬ್ಬರದೇ ರಿಜಿಸ್ಟರ್ ಮಾಡುವಂತಿಲ್ಲ. ಯಾಕಂದರೆ ಒಂದು 5-6 ಮಂದಿನೂ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೋಬೋದು ಇದು. ಅದಕ್ಕೆ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ MPIN ಹಾಕಿ ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆ 4 ಆಪ್ಷನ್ಸು ಅವೈಲೇಬಲ್ ಆಗುತ್ತೆ. ಅಂದರೆ ನಿಮ್ಮದು ಪೇಮೆಂಟ್ ಮೆಥಡು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ನಿಮ್ಮ ಪ್ರೊಫೈಲು ಮತ್ತು ಇನ್ನೊಂದು ಕಾಂಟ್ಯಾಕ್ಟ್ ಅಂತ. ಕಾಂಟ್ಯಾಕ್ಟಲ್ಲಿ ಬಂದು ನಿಮ್ಮ ಸ್ಟೇಟಸ್ ಆ್ಯಕ್ಟಿವ್ ಇದೆ ಇಲ್ಲ ಅಂತ ತೋರಿಸುತ್ತೆ. ಪೇಮೆಂಟಲ್ಲಿ ಬಂದು ನಿಮಗೆ ಸ್ಕಾಲರ್ಶಿಪ್ ಯಾವ್ಯಾವ ಅಪ್ಲೈ ಮಾಡಿದ್ದಾರೆ ಅಂತ ತೋರಿಸುತ್ತೆ. ಅದು ಸ್ಕಾಲರ್ಶಿಪ್ ಬಂದಿದೆ ಇಲ್ಲ ಅಂತಲೂ ತೋರಿಸುತ್ತೆ. ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಬಂದು ನಿಮ್ಮದು ಸ್ಕಾಲರ್ಶಿಪ್ ID ಮತ್ತು ಅಲ್ಲಿಂದ ನಿಮ್ಮದು ಇದು ತೋರಿಸುತ್ತೆ, ಸ್ಕಾಲರ್ಶಿಪ್ದು ಯಾವ ಬ್ಯಾಂಕಿಗೆ ಬರುತ್ತೆ ಅಂತ ತೋರಿಸುತ್ತೆ. ಅಂದರೆ ಯಾವ ಬ್ಯಾಂಕಿಂಗ್, ಈಗ ಎಕ್ಸಾಂಪಲ್ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಂತಂದರೆ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಂತ ಅಲ್ಲಿ ತೋರಿಸುತ್ತೆ. ಮತ್ತು ಅಲ್ಲಿಂದ ಬಂದು ನಿಮ್ಮ ಪ್ರೊಫೈಲಲ್ಲಿ ಬಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರೋಲ್ಲಿ ಫೋಟೋ ಮತ್ತು ನಿಮ್ಮ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಅಡ್ರೆಸ್ಸು ತೋರಿಸುತ್ತೆ. ಅಲ್ಲಿಂದ